ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಫಸ್ಟ್ ರೈನ್ ಲಿಲ್ಲಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಇದು ನಾವು ಊರಿಂದು ಬ್ಲಾಗು. ಹಳ್ಳಿಯಲ್ಲಿ ನಾನು ಯಾವ್ದ್ಯಾವ ಗಿಡ ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ. ಯಾರಿಗೆಲ್ಲ ವಿಡಿಯೋ ಇಷ್ಟ, ಗಾರ್ಡನ್ ವಿಡಿಯೋಸ್ ಮತ್ತು ವಿಲೇಜ್ ಲೈಫ್ ವಿಡಿಯೋಸ್ ಯಾರಿಗೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿಬಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ, ಇದು ಸಾಸಿವೆ ನಾವೇನು ಪರ್ಪಸಾಗಿ ಹಾಕಿರೋದಲ್ಲ, ಅದು ಬಿದ್ದು ಉಟ್ಕೊಂಡಿದೆ. ಇಲ್ಲಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ಐಟಮ್ಸ್ ಎಲ್ಲ ಎಸ್ತಿದ್ವಲ್ಲ, ಅವು ಚೆಂಡು ಹೂವಿನ ಜೊತೆ ಉಟ್ಕೊಂಡಿದೆ. ಅದನ್ನು ಚೆಂಡು ಹೂವು ಇನ್ನೇನು ಮೊಗ್ಗಾಗ್ತಿದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ಲವರಿಂಗ್ ಆಗಿರುತ್ತೆ. ಎಕ್ಸೋರ ನೋಡಿ ತುಂಬ ಚೆನ್ನಾಗಿ ಹೂವು ಬಿಡ್ತಿದೆ. ಸ್ವಲ್ಪ ಕೊತ್ತಂಬರಿ ಗಿಡ, ಮೆಣಸಿನ್ಕಾಯಿ ಗಿಡ, ಈ ಕನಕಾಂಬರ ಗಿಡಗಳ ಜೊತೆ ಬೆಳೀತಾ ಇದೆ. ಇದು ಇನ್ನೇನು ಕೊತ್ತಂಬರಿ ಎಲ್ಲ ಲಾಸ್ಟಿಗೆ ಬಂದಿದೆ, ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದನ್ನು ತೆಗೆದ್ಬಿಟ್ಟು ನಾನು ನೆಕ್ಸ್ಟ್ ವೀಕು ಬೇರೆ ಧನ್ಯ ಹಾಕ್ತೀನಿ. ಹುಲ್ಲೆಲ್ಲ ತೆಗೆದ್ಬಿಟ್ಟು ಒಂದು ಟೊಮೆಟೊ ಗಿಡ ಹತ್ಕೊಂಡಿದೆ. ಕನಕಾಂಬರ ಗಿಡ ಅಂತೂ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರ್ತಾಯಿದೆ. ಗೋರಿಕಾಯಿ ಗಿಡ ಬರ್ತಿದೆ ಮತ್ತು ಇದೆಲ್ಲ ತೊಗರಿಕಾಯಿ. ನಾನು ಲಾಸ್ಟ್ ವೀಕು ಬದನೆಕಾಯಿ ಗಿಡದ ಎಲೆ ಕಟ್ ಮಾಡೋವಾಗ ತೋರಿಸ್ದೆ ನಿಮಗೆ. ಬದನೆಕಾಯಿ ಎಷ್ಟು ಚಿಕ್ಕದಿತ್ತು. 5 ಡೇಸ್ಗೆ ನೋಡಿ ಎಷ್ಟು ತುಂಬ ದೊಡ್ಡದಾಗಿದೆ ಬದನೆಕಾಯಿ. ಇನ್ನೊಂದು ಸಸಿ ಇದೆ, ಒಂದರಲ್ಲಿ ಮಾತ್ರ ಕಾಯಿ ಆಗ್ತಾಯಿದೆ ಇವಾಗ. ಇಲ್ಲೂ ಅಷ್ಟೇ ವೀಡ್ ತುಂಬ ಜಾಸ್ತಿ ಆಗ್ತಿದೆ. ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ವೀಡಿಂದೆಲ್ಲ ಬೇಗ ಜರ್ಮಿನೇಟ್ ಆಗ್ತಿದೆ, ವೀಡ್ ಸೀಡ್ಸು. ಹಂಗಾಗಿ ಕ್ಲೀನ್ ಮಾಡ್ಕೋತಾನೆ ಇದ್ರೂ ಬರ್ತಾನೆ ಇರುತ್ತೆ. ಕ್ಲೀನ್ ಮಾಡ್ಕೋಬೇಕು. ಗಾರ್ಡನ್ ನೀಟಾಗಿರಬೇಕು ಅಂದರೆ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಮತ್ತು ಹಿಂದೆಗಡೆ ಇದ್ದಿದ್ದು ಗಿಡಗಳನ್ನ ನಾನು ತೊಗೊಂಬಂದು ಇವಾಗ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಹಿಂದೆಗಡೆ ಇತ್ತು ಗಿಡ. ಇವಾಗ ತಂದು ನಾನು ಎಂಟ್ರೆನ್ಸಲ್ಲಿ ಇಟ್ಟು ನೋಡಿದೆ ಹೇಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಮತ್ತು ಅದಕ್ಕೆ ಬಿಸಿಲೆಲ್ಲ ಬೀಳುತ್ತಾ ಎಲ್ಲ ನೋಡ್ಕೋಬೇಕು, ಮಳೆ ನೀರು ಬೀಳುತ್ತಾ ಅಂತ. ಹಾಗಾಗಿ ತೊಗೊಂಬಂದು ಇಟ್ಟಿದ್ದೀನಿ. ನೋಡೋಣ ಇಲ್ಲಿ ಹೇಗಿರುತ್ತೆ ಇದ್ರದ್ದು ಗ್ರೋತ್. ಯಾಕಂದರೆ ಹಿಂದೆ ಸ್ವಲ್ಪ ಬಿಸಿಲು ಈ ನಡುವೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಲೀಫ್ ಟಿಪ್ಪಲ್ಲಿ ಬ್ರೌನ್ ಆಗಿತ್ತು. ಹಂಗಾಗಿ ತಂದಿಟ್ಟೆ. ಆ್ಯಸ್ ಯೂಶ್ವಲ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆ ಬರ್ತಾನೆ ಇತ್ತು. ನೋಡಿ ಎಷ್ಟು ಮಳೆ ಬಂತು ಅಂದರೆ ಫುಲ್ಲು ಎಲ್ಲ ನೀರು ತುಂಬ ಹರಿತಾ ಇತ್ತು. ಅಷ್ಟು ಚೆನ್ನಾಗಿ ಮಳೆ ಬಂತು. ಗಿಡಗಳಿಗೆಲ್ಲ ಈ ನಡುವೆ ನೀರು ಹಾಕೋದೇ ಬೇಡ, ಅಷ್ಟು ತೇವಾನ ಇರುತ್ತೆ. ಮತ್ತು ಮಳೇಲಿ ತೇವಾಂಶ ಇರೋದ್ರಿಂದ ಹೂವನೂ ಚೆನ್ನಾಗಿ ಅರಳುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಊರಲ್ಲಿ ಈ ಸತಿ ಏನು ನಾವು ಅಷ್ಟು ಈ ಮಳೆ ಇರೋದ್ರಿಂದ ಗಿಡಗಳಿಗೆ ಏನೂ ಗೊಬ್ಬರನೂ ಸಹ ಕೊಡೋಕ್ಕಾಗಿಲ್ಲ. ಮತ್ತು ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ಚೆನ್ನಾಗಿ ಅರಳಿದಾವೆಲ್ಲ. ರೆಡ್, ಇದು ಕೇಸರಿ ಕಲರು, ಡಾರ್ಕ್ ಕಲರು ಫ್ಲವರಿಂಗ್ ಆಗಿದೆ. ನೋಡಿ ಇಲ್ಲೂ ಅಷ್ಟೇ. ಮತ್ತಿದು ಪಿಂಕ್ 2, ಕೇಸರಿ ಕಲರ್ 2 ಮತ್ತು ವೈಟ್ ಕಲರ್ ದಾಸವಾಳ ಒಂದು 5 ಅರಳಿತ್ತು. ಹೀರೆಕಾಯಿ ಬಳ್ಳಿ ನಾನು ಹಾಕ್ದಾಗಿಂದನೂ ಅದ್ರದ್ದು ಸೀಡ್ಲಿಂಗಿಂದನೂ ನಿಮಗೆ ನಾನು ವಿಲೇಜ್ ವಿಡಿಯೋದಲ್ಲಿ ತೋರಿಸ್ತಾನೇ ಇದ್ದೀನಿ. ಇವಾಗ ನೋಡಿ ಇಷ್ಟುದ್ದ ಆಗಿದೆ ಹೀರೆಕಾಯಿ ಗಿಡ. ನೆಕ್ಸ್ಟು ವೀಕ್ ಅಷ್ಟರಲ್ಲಿ ನನ್ನ ಪ್ರಕಾರ ಹೂವು ಆಗಿರುತ್ತೆ. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಈ ವೀಕ್ ಏನು ಶೇರ್ ಮಾಡ್ತಾಯಿದ್ದೀನಿ ಅದರದ್ದು ಕಂಟಿನ್ಯೂಸ್ ಬ್ಲಾಗೇ ನೆಕ್ಸ್ಟ್ ವೀಕಿಂದಾಗಿರುತ್ತೆ. ನಾವು ವಾರಕ್ಕೊಂದು ಸತಿ ಊರಿಗೆ ಹೋದಾಗ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಬೆಂಗಳೂರಲ್ಲಿರೋದು ಗಿಡಗಳದ್ದು ಸ್ವಲ್ಪ ವೀಡಿಯೋಸ್ ಶೇರ್ ಮಾಡ್ತೀನಿ. ಯಾಕಂದರೆ ಇಲ್ಲೂ ಸ್ವಲ್ಪನೇ ಗಿಡ ನಾನು ಹಾಕಿರೋದು ಬ್ಯಾಂಗ್ಳೂರಲ್ಲಿ, ಅದರದ್ದಷ್ಟೇ ವೀಡಿಯೋಸ್ ಶೇರ್ ಮಾಡ್ತಾಯಿರ್ತೀನಿ. ಗಾರ್ಡನ್ ವೀಡಿಯೋಸ್ ಆಗಿರೋದ್ರಿಂದ ಚಿಕ್ಕದಾಗೇ ಇರುತ್ತೆ. ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ. ನೋಡಿ, ಮತ್ತು ಇದು ಕೇಸರಿ ಕಲರು ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಸೈಜು ಸ್ವಲ್ಪ ಚಿಕ್ಕದು, ಆದರೆ ಗಿಡ ತುಂಬ ಹೂವು ಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದರಲ್ಲಿ 5 ಹೂವು ಬಿಟ್ಟಿತ್ತು. ಆದರೆ ಅವತ್ತು ನನಗೆ ಅಷ್ಟು ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನೋಡಿ, ನನ್ನ ಕೈಗಿಂತ ತುಂಬ ದೊಡ್ಡದಾಗಿದೆ. ಇನ್ನೂ ಅರಳೇ ಇಲ್ಲ, ಅದು ಅರ್ಧಂಬರ್ಧ ಅರಳಿದೆ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಇದು ಅಷ್ಟೇ ಕೇಸರಿ ಕಲರು ನೋಡಿ ಎಷ್ಟು ದೊಡ್ಡದಾಗಿದೆ. ಏನೇ ಆಗಲಿ ಪಾಟಲ್ಲಿ ಬೆಳ್ಸೋಕ್ಕೂ, ಮಣ್ಣಲ್ಲಿ ಬೆಳ್ಸೋಕ್ಕೂ ದಾಸವಾಳ ಹೂವು ತುಂಬ ಚೆನ್ನಾಗಿ ಬರ್ತಿದೆ. ಮತ್ತು ನಾವು ಎಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಪೂಜೆಗೆ ಅಂದ್ಬಿಟ್ಟು. ಯಾಕಂದರೆ ಲಾಸ್ಟ್ ಶನಿವಾರ ನಮ್ಮದು ಶ್ರಾವಣ ವಾರ ಇತ್ತು. ಹಂಗಾಗಿ ದೇವ್ರ ಪೂಜೆಗೆ ಅಂದ್ಬಿಟ್ಟು ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ನಾನು ನನ್ನ ಮಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಹೂವನ. ನೋಡಿ, ಕೇಸರಿ ಕಲರ್ದು 2 ಹೂವು ಬಿಟ್ಟಿದೆ. ಮತ್ತು ಪಿಂಕ್ ಅಷ್ಟೇನೆ. ವೈಟ್ ಒಂದು 5 ಸಿಕ್ಕಿತ್ತು, ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಡೇಗೆ ಪಿಂಕ್ ಒಂದು 5 ಇತ್ತು, ಅದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗ ಹಾರ್ವೆಸ್ಟ್ ಮಾಡ್ತಾಯಿದ್ದ, ಅವನ ಕೈಯಲ್ಲಿ ಆಗಲಿಲ್ಲ, ಹಾಗಾಗಿ
ಅವ್ರಿಗಿನ್ನೂ ಚಿಕ್ಕವನಲ್ವ, ಅಷ್ಟು ಗೊತ್ತಾಗಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ. ಆದರೆ ಹಂಗೇನೂ ಬಿಡಬಾರ್ದು, ಹೇಳ್ಕೊಡ್ಬೇಕು ನಾವು. ಈಗಿಂದನೇ ಮಕ್ಕಳಿಗೆ ಸ್ವಲ್ಪ ನೇಚರ್ನ ಪರಿಚಯ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಬ್ಯಾಂಗ್ಳೂರಲ್ಲಿರೋ ಮಕ್ಳುಗಳಿಗೆ ನೇಚರ್ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಹಾಗಾಗಿ ನಾವು ಅಟ್ಲೀಸ್ಟ್ ಹಳ್ಳಿಗೆ ಹೋದಾಗಾದರೂ ಮಕ್ಕಳಿಗೆ ಮಣ್ಣಲ್ಲಿ ಆಡೋಕ್ಕೆ ಮತ್ತು ಈ ರೀತಿ ಏನಾದರೂ ಗಿಡಗಳು ಹಾಕೋಕ್ಕೆ ಇವಾಗಲಿಂದನೇ ಹೇಳ್ಕೊಟ್ರೆ ತುಂಬ ಒಳ್ಳೆಯದು. ಮಕ್ಳಿಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತು ಅವರಿಗೂ ಹೆಲ್ತಿಗೂ ಒಳ್ಳೆಯದು. ನೇಚರಲ್ಲಿ ಯಾವುದೇ ಪೆಸ್ಟಿಸೈಡ್ಸ್ ಹಾಕಿಲ್ದಲೆ, ಜಾಸ್ತಿ ಗೊಬ್ಬರ ಯೂಸ್ ಮಾಡ್ದಲೆ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡಿ ಬೆಳೆದು ತಿನ್ನೋದನ್ನ ಹೇಳ್ಕೊಡ್ಬೇಕು. ಇದಕ್ಕೆಲ್ಲ ನಾವು ನಿಮ್ಗೆ ಹೇಳಿದ್ದೆ ಲಾಸ್ಟ್ ವೀಕಲ್ಲಿ ಹಾಕ್ದಾಗ ಹಸುವಿನ ಗೊಬ್ಬರ ಹಾಕಿದ್ಬಿಟ್ರೆ ತಿರ್ಗೇನು ಗೊಬ್ಬರ ಹಾಕಿಲ್ಲ, ಏಕೆಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಯಾವ ಗೊಬ್ಬರ ಹಾಕಿದ್ರೂ ನಿಲ್ಲಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀವಿ. ನಮಗೆ ಫಸ್ಟ್ ಹಾಕ್ದಾಗ ಗಿಡ ಅಡ್ಜಸ್ಟ್ ಆದರೆ ಸಾಕು ಅನಿಸಿತ್ತು, ಯಾಕಂದರೆ ಪಾಟಿಂದ ತುಂಬ ಕಷ್ಟಪಟ್ಟು ತೆಗ್ದು ನೆಲಕ್ಕೆ ಹಾಕಿದ್ವಿ. ಇವಾಗ ಇದೆಲ್ಲ ಇಷ್ಟು ಚೆನ್ನಾಗಿ ಗ್ರೋತ್ ಆಗಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹಬ್ಬ ಆಗಿದ್ದರಿಂದ ಮನೆ ತುಂಬ ಮಕ್ಕಳಿದ್ರು, ತುಂಬ ಚೆನ್ನಾಗಿತ್ತು ವಾತಾವರಣ ಮನೆಯಲ್ಲಿ. ನೋಡಿ ನೀರು ಹೇಗೆ ತುಂಬಿಕೊಂಡಿದೆ. ಇಲ್ಲಿ ಸ್ವಲ್ಪ ನಾವು ಸ್ಲೋಪ್ ಮಾಡಿಸಿರೋದ್ರಿಂದ ಆ ಕಡೆಗೆ ಎಲ್ಲ ನೀರು ಹೊಟ್ಟೋಗುತ್ತೆ, ಇಲ್ಲಿ ನಿಂತ್ಕೊಳ್ಳಲ್ಲ. ಡೌನ್ ಇರೋ ಕಡೆ ಎಲ್ಲ ತುಂಬ ನೀರು ನಿಂತ್ಕೊಳ್ಳುತ್ತೆ. ನೋಡಿ ಇಷ್ಟು ಹೂವು ಸಿಕ್ಕಿದೆ ಪೂಜೆಗೆ, ಮತ್ತು ಎಕ್ಸೋರಾನು ಸಿಕ್ಕಿತ್ತು, ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ. ಇದೂ ಅಷ್ಟೇ, ಗಿಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಿದೆ, ಹೊಸ ಲೀವ್ಸ್ ಎಲ್ಲ ಬರ್ತಾಯಿದೆ. ಆಮೇಲೆ ಹೂವಿನ ಸೈಜ್ ದೊಡ್ಡದಾಗುತ್ತಾ ನೋಡಬೇಕು. ಸದ್ಯಕ್ಕೆ ಇವಾಗ ಸ್ವಲ್ಪನೇ ಬಿಡ್ತಾಯಿದೆ ಹೂವು. ನೆಕ್ಸ್ಟು ಅದು ಅಡ್ಜಸ್ಟ್ ಆದಮೇಲೆ ಸ್ವಲ್ಪ ಏನಾದರೂ ಹೂವು ಚೆನ್ನಾಗಿ ದಪ್ಪ ಆಗಿಬಿಡುತ್ತಾ ನೋಡಬೇಕು. ಇಲ್ಲಿದ್ದಾಗಂತೂ ತುಂಬ ಚೆನ್ನಾಗಿ ಬಿಡ್ತಾಯಿತ್ತು ಪಾಟಲ್ಲಿ, ಇವಾಗ ಹೊಸ ಮಣ್ಣಿಗೆ ಅಡ್ಜಸ್ಟ್ ಆಗಬೇಕು ಅದನ್ನು. ಮತ್ತು ನಮ್ಮ ಮಾವ ಬೇರೆ ಕಲರ್ದು ಸ್ವಲ್ಪ ಸಣ್ಣ ಸೈಜಿಂದು ನಾಟಿ ದಾಸವಾಳ ತೊಗೊಂಬಂದಿದ್ರು. ಅದ್ರ ಜೊತೆಗೆ 2 ಕಟ್ಟಿಂಗು ತೊಗೊಬಂದಿದ್ರು ಹೂವು ತರಕ್ಕೆ ಹೋದವರು. ಅದ್ರದ್ದು ಕಟ್ಟಿಂಗ್ನ ನಾನು ಇಲ್ಲಿಂದ ಗಿಡಗಳು ತೊಗೊಂಡೋಗಿದ್ನಲ್ವ, ಮೆಣಸಿನ್ಕಾಯಿ ಗಿಡ ಮತ್ತು ಬದನೆಕಾಯಿ ಗಿಡ, ಆ ಪಾಟ್ ಒಳಗಡೆ ನಾನು ಅದನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಕಡ್ಡಿನ ನಾನು ನೆಲಕ್ಕೆ ಹಾಕಿದ್ದೀನಿ, ಅದನ್ನು ನಾನು ವಿಡಿಯೋ ಮಾಡಲಿಲ್ಲ. ಇದು ಚಿಕ್ಕ ಕಡ್ಡಿನ ನಾನು ಪಾಟಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಚಿಕ್ಕ ಕಡ್ಡಿನೂ ವೇಸ್ಟ್ ಮಾಡಬಾರ್ದು, ಯಾವುದು ಹತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಒಂದರೊಳಗಡೆ ರೋಸ್ ಹಾಕಿದ್ದೀನಿ, ರೋಸ್ ಕಡ್ಡಿನೂ ತಂದಿದ್ರು ನಮ್ಮ ಮಾವ. ಒಂದು ಪಾಟಲ್ಲಿ ರೋಸ್ ಹಾಕಿದ್ದೀನಿ, ಒಂದರಲ್ಲಿ ಇದು ನೀವು ಲಾಸ್ಟು ನಾನು ಇದಾಕಿದ್ದೆ ಅಡಿಕೆ ಗಿಡ ಹಾಕ್ಕೊಂಡು ತೊಗೊಂಡೋಗಿದ್ದೆ ಇದರಲ್ಲಿ, ಅದು ಹೊಟ್ಟೋಯ್ತು ಅಡಿಕೆ ಗಿಡ. ಅದು ಆ ಪಾಟ್ ಒಳಗಡೆ ನಾನು ದಾಸವಾಳ ಕಡ್ಡಿ ಹಾಕ್ತಾಯಿದ್ದೀನಿ ಮಣ್ಣು ಲೂಸ್ ಮಾಡಿ. ಇದಕ್ಕೆ ನೆಕ್ಸ್ಟ್ ವೀಕ್ ಹೋದಂಗೆ ಸ್ವಲ್ಪ ಗಿಡ ಏನಾದರೂ ಇನ್ನೂ ಹಸಿರಿದ್ರೆ ಅದಕ್ಕೆ ಗೊಬ್ಬರ ಹಾಕಬೇಕು. ತುಂಬ ದಿವಸದಿಂದ ಹಾಗೇ ಇದೆ ಪಾಟ್ಗಳವೆಲ್ಲ, ಅದರೊಳಗೆ ಹಾಕಿಟ್ಟಿದ್ದೀನಿ. ಯಾಕೆಂದರೆ ಹಬ್ಬ ಇದ್ದಿದ್ದರಿಂದ ಗಾರ್ಡನ್ ವರ್ಕ್ ಮಾಡೋಕ್ಕೆ ಅಷ್ಟೊಂದೇನು ಟೈಮ್ ಇರಲಿಲ್ಲ. ಇದ್ದಿದ್ದ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಕೆಲಸಗಳು ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೂ ಒಂದಿದೆ. ಇವೆಲ್ಲ ಸಣ್ಣ ಸಣ್ಣ ಕಟ್ಟಿಂಗು, ಒಂದೊಂದು ಸತಿ ಸಣ್ಣ ಕಟ್ಟಿಂಗೂ ಹತ್ಕೊಳ್ಳುತ್ತೆ, ಒಂದೊಂದು ಸತಿ ಹತ್ಕೊಳ್ಳಲ್ಲ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ, ಹಾಕಿದ್ದೀನಿ. ಮತ್ತು ನೋಡಿ ಕೊತ್ತಂಬರಿ ಲಾಸ್ಟ್ ವೀಕ್ ನಾನು ಹಾಕಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಈ ಸತಿ ಲಾಸ್ಟ್ ಬ್ಯಾಚ್ ಇದನ್ನು ತಕ್ಕೊಂಬಿಟ್ಟು ಮೆಂತ್ಯ ಸೊಪ್ಪನ್ನು ಮತ್ತು ಇದನ್ನು ನಾವು ನೆಕ್ಸ್ಟ್ ಸೀಡ್ಲಿಂಗ್ಸ್ ಹಾಕ್ಕೋತೀವಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕು ಕಮೆಂಟು ಮಾಡೋದ್ರಿಂದ ನಮಗೂ ಸ್ವಲ್ಪ ಮೋಟಿವೇಟ್ ಆದಂಗೆ ಆಗುತ್ತೆ, ಇನ್ನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ, ಗಾರ್ಡನ್ ವೀಡಿಯೋಸ್ ಮಾಡೋಕ್ಕೆ. ಯಾರೆಲ್ಲ ವಿಡಿಯೋ ನೋಡಿ ಫುಲ್ ಎಂಡ್ವರೆಗೂ ನೋಡಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.